ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸ್ದಾಗಿ ನನ್ನ ಒಂದು ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಒಂದು ವೀಡಿಯೋಸು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತು ಮೇಡಮ್ ಬಂದಿರೋದು ಹೇರ್ ಹೈಲೈಟ್ಸ್ಗೆ ಹಾಗೆ ಹೇರ್ ಕಟ್ಟಿಗೆ ಬಂದಿದ್ದಾರೆ. ಅವರು ಸೆಲೆಕ್ಟ್ ಮಾಡಿರೋದು ರೆಡ್ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ನಾನು ಯೂಸ್ ಮಾಡಿರೋ ಅಂಥ ಒಂದು ನಂಬರ್ನ ಕೂಡ ವಾಲ್ಯೂಮ್ಸ್ನ ಕೂಡ ಹೇಳ್ತೀನಿ. ಇವ್ರಿಗೆ ಯೂಸ್ ಮಾಡಿರೋದು ಬಂದು ನಂಬರ್ 6. ಹಾಗೆ ಬಂದು ವಾಲ್ಯೂಮ್ಸ್ ಯೂಸ್ ಮಾಡಿರೋದು 30 ವಾಲ್ಯೂಮ್ಸು. ಏನಕ್ಕೆ ಇವೆರಡು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಲ್ಲಾದರೂ ಮಾಡಿಸಿದಾಗ ಬ್ಲೀಚ್ ಯೂಸ್ ಮಾಡಿ ಮಾಡ್ತಾರೆ ಹೈಲೈಟ್ಸು, ಅದರಲ್ಲೂ ಮಾಡ್ಬೋದು. ಬಟ್ ಬ್ಲೀಚ್ ಯೂಸ್ ಮಾಡೋದ್ರಿಂದ ಹೇರ್ ಬ್ರೇಕೇಜ್ ಆಗುತ್ತೆ, ಅಷ್ಟು ಸೇಫ್ಟಿ ಇರಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಹೇರ್ ಕಲರು ಅಥವಾ ಹೇರ್ ಹೈಲೈಟ್ಸ್ ಮಾಡಿಸಿದಾಗ 20 ವಾಲ್ಯೂಮ್ಸು 30 ವಾಲ್ಯೂಮ್ಸು ಯೂಸ್ ಮಾಡೋದ್ರಿಂದ ಹೇರು ಡ್ಯಾಮೇಜ್ ಆಗೋಲ್ಲ, ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. 40 ವಾಲ್ಯೂಮ್ಸು ಯೂಸ್ ಮಾಡ್ಬೋದು, ಬಟ್ ಹೇರು ಸ್ಟ್ರೆಚರ್ ನೋಡ್ಕೊಂಡು ಯೂಸ್ ಮಾಡಬೇಕು. ಅದು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡ್ಬೋದು, ಬಟ್ ತುಂಬ ಲರ್ನರೆಲ್ಲ ಯೂಸ್ ಮಾಡಿದ್ರೆ ಅಲ್ಲೂ ಕೂಡ ಜಾಸ್ತಿ ಟೈಮ್ ಬಿಟ್ಟರೆ ಹೇರ್ ಬ್ರೇಕೇಜ್ ಆಗುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇವತ್ತು ಮೇಡಮ್ ಬಂದಿರೋದು ಹೇರ್ ಹೈಲೈಟ್ಸು ಮತ್ತು ಹೇರ್ ಕಟ್ಟಿಗೆ ಬಂದಿದ್ದಾರೆ. ಈಗ ನಾನು ಎಲ್ಲ ಸೆಕ್ಷನ್ ತೊಗೊಂಡು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಬ್ಲೀಚ್ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ನಾನೆಲ್ಲ ಕ್ಲೈಂಟ್ಗೂ ಬ್ಲೀಚ್ ಅನ್ನೋದೇ ನಾನು ಯೂಸ್ ಮಾಡಲ್ಲ. ಯಾಕೆಂದರೆ ನನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ. ನಾವು ಯಾವುದೇ ಒಂದಾಗಲಿ ಕ್ವಾಲಿಟಿಯಾಗಿ ಚೆನ್ನಾಗಿ ಕೊಟ್ಟಾಗ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಹೇರು ಕೂಡ ಇವ್ರಿಗೆ ಪಿಕ್ಕಾಗೂ ಕೂಡ ನಾನು ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಅವ್ರಿಗೆ ಚೆನ್ನಾಗಿ ಆಫ್ಟರ್ ಲುಕ್ ಚೆನ್ನಾಗಿರಲಿ ಅಂತ ಹೇಳಿ. ಹೇರ್ ಫುಲ್ಲು ಸ್ಪ್ರೆಡ್ ಆಗೋ ಥರ ಜಸ್ಟ್ ಕ್ರೌನ್ ಏರಿಯಾ ನಾನು ತೊಗೊಂಡಿದ್ದೀನಿ. ಹಾಗಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇಷ್ಟು ತೊಗೊಂಡ್ರೇ ಸಾಕು, ಫುಲ್ಲು ಹೇರ್ ಮಾಡಿಸ್ಲೇಬೇಕು ಅಂತ ಏನಿಲ್ಲ. ಒಂದು ಟೆಕ್ನಿಕಾಗಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಕೊಟ್ಟಾಗ ಅವ್ರಿಗೂ ತುಂಬ ಖುಷಿಯಾಗುತ್ತೆ. ಇದೆಲ್ಲ ನಾನು ತುಂಬ ವರ್ಷದಿಂದ ಮಾಡಿ ಕೊಟ್ಟಿದ್ದೀನಿ. ತುಂಬ ಖುಷಿನೂ ಕೂಡ ಇದೆ ನನಗೆ. ಈಗ ನಾನು ಹೇರ್ ಕಟ್ ಮಾಡೋಕ್ಕೆ ಸೆಕ್ಷನ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಇವರ ಒಂದು ರಿಸಲ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅವ್ರು ಎಷ್ಟು ಖುಷಿ ಪಟ್ಟಿದ್ದಾರೆ, ಎಷ್ಟು ಖುಷಿ ಅಂದರೆ ಅವರು ತುಂಬ ಹಾನೆಸ್ಟಾಗಿ ಹೇಳಿದ್ದಾರೆ. ಅದೆಲ್ಲ ನನಗೂ ತುಂಬ ಖುಷಿ ಆಯಿತು. ಏಕೆಂದರೆ ನಾವು ಮಾಡೋ ಕೆಲಸ ಕ್ಲೈಂಟಿಗೆ ಅದ್ಭುತವಾದ ಒಂದು ಖುಷಿನ ತಂದು ಕೊಡಬೇಕು. ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಎಲ್ಲ ಕ್ಲೈಂಟ್ ಕಡೆಯಿಂದನೂ ಅದನ್ನು ನಾನು ಕಣ್ಣುಗಳಲ್ಲಿ ಅವ್ರ ಖುಷಿನ ನೋಡ್ತಾ ಇರ್ತೀನಿ. ವರ್ಕ್ ಆಗಿದ ತಕ್ಷಣ ಇವ್ರಿಗೂ ಅಷ್ಟೇ. ಇವರ ಒಂದು ರಿವ್ಯೂಸ್ನ ಅವರೇ ಹೇಳಿದ್ದಾರೆ, ನೀವು ಕೂಡ ಆಮೇಲೆ ಕೇಳಿಸ್ಕೊಳ್ಳಿ. ಹಾಯ್, ಇವತ್ತು ಮೇಡಮ್ ಬಂದು ಸಲೂನ್ ಹತ್ರ ಬಂದಿದ್ರು ಸರ್ವಿಸ್ಗೆ. ಇದು ಹೈಲೈಟ್ಸು ಮತ್ತು ಬಂದು ಹೇರ್ ಕಟ್ ಮಾಡ್ತಿದ್ದಾರೆ. ಅವರ ಒಂದು ಸರ್ವಿಸ್ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೇಳೋಣ. ಎಷ್ಟು ಖುಷಿ ಆಯಿತು ಮೇಡಮ್? ತುಂಬ ಚೆನ್ನಾಗಿತ್ತು, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಲಿಯಾಗಿ ಮಾಡಿರಿ, ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿ. ಹೇರ್ ಕಲರ್ ನನಗೆ ಯಾವ ಕಲರ್ ಬೇಕಾಗಿತ್ತು ಅದೇ ಮಾಡಿದ್ರಿ. ಹೇರ್ ಕಟ್ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚೆನ್ನಾಗಿತ್ತಾ? ಹಾಂ, ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯಿತಾ? ಇಲ್ಲ, ತುಂಬ ಇಷ್ಟ ಆಯಿತು. ಏನೇನು ಸರ್ವಿಸ್ ಮಾಡಿಸಿದ್ರಿ ಮೇಡಮ್? ನಾನು ಹೇರ್ ಕಟ್ ಮಾಡಿಸ್ದೆ, ಕಲರಿಂಗ್ ಮಾಡಿಸ್ದೆ, ಹೆಡ್ ಬಾತ್ ಮಾಡಿಸ್ದೆ, ಆಮೇಲೆ ಹೇರ್ ಹೈಲೈಟ್ಸ್ ಮಾಡಿಸ್ದೆ. ಚೆನ್ನಾಗಿ ಅನಿಸಿದೆ ಹೈಲೈಟ್ಸ್? ಎಸ್, ತುಂಬ ಚೆನ್ನಾಗಿ ಅನಿಸಿದೆ. ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ವಿಸಿಟ್ ಅಲ್ವಾ ಮ್ಯಾಮ್? ಹೌದೌದು. ಥ್ಯಾಂಕ್ ಯು.